ಬದನೆಕಾಯಿ ಎಂದರೆ ಸಾಕು ಅನೇಕರು ಮೂಗು ಮುರಿಯುತ್ತಾರೆ. ಮನೆಯಲ್ಲಿ ಬದನೆಕಾಯಿ ಸಾರು ಪಲ್ಯ ಮಾಡಿದ್ರೆ ಹೆಚ್ಚಿನವರಿಗೆ ಇಷ್ಟನೇ ಆಗೋದಿಲ್ಲ. ಆದರೆ ನಿಮಗೆ ಗೊತ್ತಾ, ಆರೋಗ್ಯದ ದೃಷ್ಟಿಯಿಂದ ಬದನೆಕಾಯಿ ತುಂಬಾನೇ ಒಳ್ಳೆಯದು. ಇದು ದೇಹಕ್ಕೆ ಜೀವರಕ್ಷಕವಾಗಬಹುದು. ಈ ತರಕಾರಿ ಜೀವಸತ್ವಗಳು ಮತ್ತು ಖನಿಜಗಳಿಂದ ತುಂಬಿರುತ್ತದೆ. ಇದು ಉತ್ತಮ ಪ್ರಮಾಣದ ವಿಟಮಿನ್ ಕೆ, ವಿಟಮಿನ್ ಸಿ, ಪ್ರೋಟೀನ್, ಫೈಬರ್, ಫೋಲೇಟ್, ಮ್ಯಾಂಗನೀಸ್, ಪೊಟ್ಯಾಷಿಯಂ ಮತ್ತು ಕಾರ್ಬೋಹೈಡ್ರೇಟ್ಗಳನ್ನು ಒಳಗೊಂಡಿದೆ. ದೇಹಕ್ಕೆ ಪ್ರತಿದಿನ ಈ ಎಲ್ಲ ಪೋಷಕಾಂಶಗಳು ಅಗತ್ಯವಾಗಿ ಬೇಕಾಗುತ್ತವೆ. ಇನ್ನು ಬದನೆಕಾಯಿಯು 4 ಪ್ರಮುಖ ಕಾಯಿಲೆಗಳಿಂದಾನೂ ನಿಮ್ಮನ್ನು ಬಚಾವ್ ಮಾಡುವ ಸಾಮರ್ಥ್ಯವನ್ನು ಹೊಂದಿದೆ. ಅಷ್ಟಕ್ಕೂ ಬದನೆಕಾಯಿ ಆರೋಗ್ಯಕ್ಕೆ ಯಾಕೆ ಒಳ್ಳೆಯದು, ಇದನ್ನು ತಿನ್ನೋದ್ರಿಂದ ಯಾವೆಲ್ಲ ಕಾಯಿಲೆಗಳು ಗುಣವಾಗುತ್ತೆ ಅನ್ನೋದನ್ನು ತಿಳಿಯೋಣ. ನೀವು ಹೃದ್ರೋಗಿಗಳಾಗಿದ್ದರೆ ಖಂಡಿತವಾಗಿಯೂ ಬದನೆಕಾಯಿಯನ್ನು ಸೇವಿಸಿ. ಇದು LDL ಕೊಲೆಸ್ಟ್ರಾಲ್ ಮತ್ತು ಟ್ರೈಗ್ಲಿಸರೈಡ್ ಅನ್ನು ಕಡಿಮೆ ಮಾಡುತ್ತದೆ. ಇದು ಹೃದ್ರೋಗಕ್ಕೆ ಮುಖ್ಯ ಕಾರಣವಾಗಿದೆ. ಈ ತರಕಾರಿಯನ್ನು ಸೇವಿಸೋದ್ರಿಂದ ಹೃದ್ರೋಗದ ಅಪಾಯ ಕಡಿಮೆಯಾಗುತ್ತದೆ. ಸಕ್ಕರೆ ರೋಗಕ್ಕೆ ಪರಿಣಾಮಕಾರಿ. ಬದನೆಯಲ್ಲಿ ಫೈಬರ್ ಅಧಿಕವಾಗಿರುತ್ತದೆ. ಇದು ಜೀರ್ಣಾಂಗ ವ್ಯವಸ್ಥೆಯ ಮೂಲಕ ಸುಲಭವಾಗಿ ಹಾದು ಹೋಗುತ್ತದೆ. ಇದರಿಂದಾಗಿ ಗ್ಲೂಕೋಸ್ ಹೀರಿಕೊಳ್ಳುವಿಕೆಯು ನಿಧಾನಗೊಳ್ಳುತ್ತದೆ ಮತ್ತು ರಕ್ತದಲ್ಲಿನ ಸಕ್ಕರೆಯು ಇದ್ದಕ್ಕಿದ್ದಂತೆ ಹೆಚ್ಚಾಗೋದಿಲ್ಲ. ಮಧುಮೇಹಿಗಳು ಬದನೆಯನ್ನು ತಮ್ಮ ಆಹಾರದಲ್ಲಿ ಸೇರಿಸಿಕೊಳ್ಳಬೇಕು. ಕೊಬ್ಬಿನಾಂಶವನ್ನು ಕರಗಿಸುತ್ತದೆ. ತೂಕ ನಷ್ಟಕ್ಕೆ ಮುಖ್ಯವಾಗಿ ಕ್ಯಾಲೋರಿಗಳನ್ನು ಕಡಿಮೆ ಮಾಡಬೇಕು ಮತ್ತು ಆಹಾರದಲ್ಲಿ ಫೈಬರ್ ಅನ್ನು ಹೆಚ್ಚಿಸಬೇಕು. ಬದನೆಕಾಯಿ ಮಾತ್ರ ಈ ಎರಡೂ ಕೆಲಸವನ್ನು ಮಾಡಬಲ್ಲದು. ಬದನೆಕಾಯಿಯ ಸೇವನೆ ತೂಕ ನಷ್ಟಕ್ಕೆ ತುಂಬಾನೇ ಒಳ್ಳೆಯದು. ಇದು ಕೊಬ್ಬನ್ನು ಸುಡುವ ವೇಗವನ್ನು ಮತ್ತಷ್ಟು ಹೆಚ್ಚಿಸುತ್ತದೆ. ಕ್ಯಾನ್ಸರ್ನ ಅಪಾಯ ಕಡಿಮೆ. ಮನೆಯಲ್ಲಿ ಯಾರಿಗಾದರೂ ಕ್ಯಾನ್ಸರ್ ಇದ್ದರೆ ಕೆಲವೊಂದು ಸಲ ವಂಶಪಾರಂಪರ್ಯವಾಗಿ ಹರಡುವ ಅಪಾಯ ಹೆಚ್ಚಾಗಿರುತ್ತದೆ. ನೀವು ಕ್ಯಾನ್ಸರ್ನ ಅಪಾಯದಿಂದ ತಪ್ಪಿಸಿಕೊಳ್ಳಬೇಕೆಂದರೆ ಆದಷ್ಟು ಬದನೆಕಾಯಿಯನ್ನು ತಿನ್ನಬೇಕು. ಅನೇಕ ಸಂಶೋಧನೆಗಳ ಪ್ರಕಾರ ಇದು ಕ್ಯಾನ್ಸರ್ ಕೋಶಗಳ ವಿರುದ್ಧ ಹೋರಾಡುವ ಶಕ್ತಿಯನ್ನು ಹೊಂದಿದೆ ಎಂದು ಹೇಳಲಾಗುತ್ತದೆ. Please like, share and subscribe my channel for more interesting videos. ಧನ್ಯವಾದಗಳು.